ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ ಸಿದ್ದಾಪುರದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಿದ್ದಾಪುರ ಪಟ್ಟಣದ ಜೋಗ ಮುಖ್ಯ ರಸ್ತೆಯ ಅಂಬೇಡ್ಕರ್ ಸರ್ಕಲ್ನಿಂದ ಹೊರಟ ಮೆರವಣಿಗೆಯು ಭಗತ್ ಸಿಂಗ್ ಸರ್ಕಲ್, ಅಶೋಕ ರಸ್ತೆ, ರಾಜಮಾರ್ಗ, ಗಾರ್ಡನ್ ಸರ್ಕಲ್, ನಾಯಕ್ ಸರ್ಕಲ್ ಮೂಲಕ ಸಿದ್ಧಿವಿನಾಯಕ ಹೈಸ್ಕೂಲ್ ಆವರಣ ತಲುಪಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಕೊಂಡ್ಲಿಯ ಮಹಿಳಾ ಭಜನಾ ತಂಡದ ನೃತ್ಯ ಗಮನವನ್ನು ಸೆಳೆದವು. ಎಸ್ವಿ ಹೈಸ್ಕೂಲ್ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ವಿವಿಧ ದಲಿತ ಸಂಘಟನೆಯ ಪದಾಧಿಕಾರಿಗಳು ಉದ್ಘಾಟಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಹಾಗೂ ತಾಲೂಕು ದಂಡಾಧಿಕಾರಿ ಎಂಆರ್ ಕುಲಕರ್ಣಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಎಚ್.ಕೆ. ಶಿವಾನಂದ್, ನಂದನ್ ಬೋರ್ಕರ್, ಚಂದ್ರು ಕಾನಡೆ, ವೀರಭದ್ರ ನಾಯ್ಕ್ ಮಾತನಾಡಿದರು. ನಿಲೇಕಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಉಮೇಶ್ ನಾಯ್ಕ್ ಉಪನ್ಯಾಸವನ್ನು ನೀಡಿದರು. ವೇದಿಕೆಯಲ್ಲಿ ಇಒ ದೇವರಾಜ್ ಹಿತ್ಲಕೊಪ್ಪ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮೊಹಮ್ಮದ್ ಯಾಕೂಬ್ ಶೇಖ್, ವಿವಿಧ ಸಂಘಟನೆಯ ಮುಖ್ಯಸ್ಥರಾದ ಮಂಜುನಾಥ್ ಹಸ್ಲರ್, ದೇವಪ್ಪ ಚಲುವಾದಿ, ಪರಶುರಾಮ್ ಬೋವಿ, ರಮೇಶ್ ಬೇಡರ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ನಡೆಯಿತು. ಯೋಚನೆ ಇಲ್ಲದ ಯಾವ ಆಚರಣೆಗಳನ್ನು ಮಾಡಲಾರದೆ ಅಂಬೇಡ್ಕರ್ ಅವರ ಚಿಂತನೆಯ ಜೊತೆಗೆ ನಮ್ಮ ಶಿಕ್ಷಣವನ್ನು ಪಡ್ಕೊಳ್ಳುವಂತ ಕೆಲಸ ನಮ್ದು ಆಗಬೇಕು. ಹಾಗಾಗದೆ ಹೋದ್ರೆ ನಾವು ಅಂಬೇಡ್ಕರ್ ಜಯಂತಿ 1000 ಅಲ್ಲ ಲಕ್ಷ ವರ್ಷ ಆಚರಣೆ ಮಾಡಿದ್ರು ಕೂಡ ಇದೇ ಹಂತದಲ್ಲಿ ಇದೇ ಮಟ್ಟದಲ್ಲಿ ಉಳಿತೀವಿ. ಮಿತ್ರರೇ, 75 ವರ್ಷ ಆಯಿತು ಸಂವಿಧಾನ ಜಾರಿಗೆ ಬಂದು, 75 ವರ್ಷ ಆಯಿತು ಸಂವಿಧಾನ ಜಾರಿಗೆ ಬಂದು ಇವತ್ತಿಗೂ ಕೂಡ ನಾವು ನಮ್ಮ ಹಕ್ಕನ್ನ, ನಮ್ಮ ದಾರಿಯನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಇವತ್ತಿಗೂ ಕೂಡ ಬೇರೆಯವರ ಆಶ್ರಯದಲ್ಲಿ ಬದುಕುವಂತಾಯ್ತು. ಯಾಕಾಯ್ತು ಅಂತಂದ್ರೆ ನಾವು ಅಂಬೇಡ್ಕರ್ ಹೆಸರು ಹೇಳ್ಕೊಳ್ತಾ ಜಯಘೋಷ ಹಾಕ್ತೀವಿ, ಬದುಕಿನಲ್ಲಿ ಪೂರ್ತಿ ನಾವು ಅವೈಜ್ಞಾನಿಕವಾಗಿ ಮೌಢ್ಯದಲ್ಲಿ ಬದುಕ್ತಾ ಇದ್ದೀವಿ. ಇದು ಆಗದೆ ಇದು ಹೀಗೆ ಇದ್ರೆ ಮತ್ತೆ ಅಂಬೇಡ್ಕರ್ ಹುಟ್ಟಬೇಕಾಗ್ತದೆ. ಮತ್ತೆ ಅಂಬೇಡ್ಕರ್ ಹುಟ್ಟೋದು ಕಷ್ಟ. ಅಂಬೇಡ್ಕರ್ ನಮ್ಮ ಎದೆಯೊಳಗೆ ಹುಟ್ಟಬೇಕು. ಎಲ್ಲಿಯವರೆಗೆ ಅಂಬೇಡ್ಕರ್ ನಮ್ಮ ಎದೆಯೊಳಗೆ ಹುಟ್ಟೋದಿಲ್ವೋ, ಎಲ್ಲಿಯವರೆಗೆ ಅಂಬೇಡ್ಕರ್ ನಮ್ಮ ಮನೆಯ ಆಚರಣೆಯಲ್ಲಿ ಬರೋದಿಲ್ವೋ, ಎಲ್ಲಿಯವರೆಗೆ ಅಂಬೇಡ್ಕರ್ ವಿಚಾರಧಾರೆಗಳು ನಮ್ಮ ಬದುಕು ಆಗೋದಿಲ್ವೋ, ಅಲ್ಲಿಯವರೆಗೆ ನಮ್ಮ ಪ್ರಗತಿ, ಹಿಂದುಳಿದವರ ಪ್ರಗತಿ ಸಾಧ್ಯವೇ ಇಲ್ಲ ಅನ್ನೋದನ್ನ ನಾನು ಮತ್ತೊಮ್ಮೆ ನಿಮಗೆ ಹೇಳಿ ಪ್ರಯತ್ನಿಸ್ತಾ, ಅದಕ್ಕಿನ ಬಗ್ಗೆ ಏನು ಹೇಳಿಲ್ಲ. ಅಂಬೇಡ್ಕರ್ ಚಿಂತನೆ ನಮಗೆ ನಮ್ಮ ಬದುಕನ್ನು ಕಟ್ಟುತ್ತದೆ. ಆ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡುವಂತ ದಿನ ಆಗಲಿ ಅನ್ನೋದು ಮಾತ್ರ ಇವತ್ತಿನ ನನ್ನ ಹಕ್ಕೊತ್ತಾಯ. ಇವತ್ತಿನ ವೇದಿಕೆಯಲ್ಲಿ ಅಂಬೇಡ್ಕರರ ಚಿಂತನೆಯ ಮೂಲಕ ಈ ದೇಶವನ್ನು ಕಟ್ಟುವುದಕ್ಕೆ, ಭಾಗಿಯಾಗೋದಕ್ಕೆ, ನಮ್ಮನ್ನೇ ನಾವು ಗಟ್ಟಿಗೊಳಿಸಿಕೊಳ್ಳೋಣ ಅನ್ನೋದೇ ನನ್ನ ಮಾತಿನ ತಾತ್ಪರ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.